ಕಲಘಟಗಿ ತಾಲೂಕಿನ ತಂಬೂರು ಗ್ರಾಮದ ಬಸವಣ್ಣವರ ದೇವಸ್ಥಾನಕ್ಕೆ ನಾವು ಇವತ್ತು ಬಂದೆವು. ಇಲ್ಲಿನ ದೇವಸ್ಥಾನ 12ನೇ ಶತಮಾನದೊಳಗೆ ನಿರ್ಮಾಣಗೊಂಡೈತಂತ ಈ ಊರು ಜನರು ಹೇಳ್ತಾರೆ. ಇಲ್ಲಿನ ದೇವಸ್ಥಾನ ಶಿಲ್ಪಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವ. ಫೆಬ್ರವರಿ 5ನೇ ತಾರೀಕು ಸತತವಾಗಿ 5 ದಿನ ಜಾತ್ರೆ ನಡೆಯುತ್ತದೆ. ಆ 5 ದಿನದೊಳಗೆ ಒಂದು ದಿನ ರಥ ಉತ್ಸವ ಮಾಡ್ತಾರೆ. ತೇರು ಎಳೆದು ರಥವನ್ನ ಅತಿ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ. ಹಾಗಿದ್ರೆ ಇಲ್ಲಿನ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದೆಷ್ಟೋ ಜಾತ್ರೆಗಳು ಗ್ರಾಮೀಣ ಭಾಗದಲ್ಲಿ ಜರುಗುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಕಲಘಟಗಿ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ಶ್ರೀ ತಂಬೂರು ಬಸವಣ್ಣ ಜಾತ್ರೆ ಜರುಗುವುದು ಮಾತ್ರ ಒಂದು ವಿಶೇಷತೆಯನ್ನು ಒಳಗೊಂಡಿದ್ದು, ಈ ಜಾತ್ರೆ ಫೆಬ್ರವರಿ 5ರಿಂದ 9ರವರೆಗೆ 5 ದಿನಗಳ ಕಾಲ ಜರುಗಲಿದೆ. ಇತಿಹಾಸಕಾರರ ಪ್ರಕಾರ ಈ ದೇವಸ್ಥಾನವು 12ನೇ ಶತಮಾನಕ್ಕೆ ಸೇರಿದ್ದು ಎಂದು ಹೇಳಲಾಗುತ್ತೆ. ಈ ಸ್ಥಳಕ್ಕೆ ಪ್ರಾಚೀನ ಶಾಸನಗಳಲ್ಲಿ ತಾಮ್ರಾಪುರ, ತಮಿಯೂರು ಎಂದು ಉಲ್ಲೇಖಗೊಂಡಿದೆ. ನಂತರದ ದಿನಗಳಲ್ಲಿ ತಮಿಯೂರು ಆಡು ಭಾಷೆಯಾಗಿ ತಂಬೂರು ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ನಂತರ ದಿನಗಳಲ್ಲಿ ಬಸವಣ್ಣನವರು ಸಮಕಾಲೀನ ಶರಣ ಮಹಾಶಯರು ವಚನಗಳನ್ನು ತೆಗೆದುಕೊಂಡು ಉಳಿವಿ ಕ್ಷೇತ್ರ ಕಡೆಗೆ ಪಾದಯಾತ್ರೆಯನ್ನು ಕೈಗೊಂಡು ಸಂದರ್ಭದಲ್ಲಿ ಕಲಘಟಗಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತ ತಂಬೂರು ಗ್ರಾಮದಲ್ಲಿ ಒಂದು ದಿನ ತಗ್ಗಿ ಹೋಗಿದ್ರು ಎನ್ನಲಾಗಿದೆ. ತಂಬೂರು ಬಸವಣ್ಣ ದೇವಾಲಯದ ಸುತ್ತಮುತ್ತ ಕಾಣಸಿಗುವ ವೀರಗಲ್ಲುಗಳು ಹಾಗೂ ಬಸವಣ್ಣ ದೇವರ ಮೂರ್ತಿ ಪುರಾವೆಗಳ ಪ್ರಕಾರ ಈ ಗ್ರಾಮ ರಾಷ್ಟ್ರಕೂಟ, ಚಾಲುಕ್ಯ, ಕದಂಬರ ಆಳ್ವಿಕೆಯಲ್ಲಿ ಇತ್ತೆಂದು ಹೇಳಲಾಗುತ್ತೆ. ಫೆಬ್ರವರಿ 5ರಿಂದ ಆರಂಭಗೊಳ್ಳುವ ಈ ಬಸವಣ್ಣ ದೇವರ ಜಾತ್ರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಬಸವಣ್ಣ ದೇವರಿಗೆ ಮಹಾ ರುದ್ರಾಭಿಷೇಕ ನೆರವೇರಿಸಿ ಮಧ್ಯಾಹ್ನ 7 ಗಂಟೆ ಪಲ್ಲಕ್ಕಿ ಉತ್ಸವ, ಸಂಜೆ 4 ಗಂಟೆಗೆ ಶ್ರೀ ಬಸವಣ್ಣ ದೇವರ ಮಹಾ ರಥೋತ್ಸವ ಜರುಗಲಿದೆ. ವರದಿ ವಿಜಯಲಕ್ಷ್ಮಿ, ಉದಯ ಟೈಮ್ಸ್ ಕನ್ನಡ, ಕಲಘಟಗಿ.